ಅಧ್ಯಾಯ 22. ಈ ಅಧ್ಯಾಯದ ಹೆಸರು ಕರ್ದಮ ಮುನಿ ಮತ್ತು ದೇವಹೂತಿಯರ ವಿವಾಹ. ನಾವು ಭಾಗವತದಲ್ಲಿ ಈ ಒಂದು ಮ್ಯಾರೇಜ್, ವಿವಾಹ ಇದ್ರ ಬಗ್ಗೆ ಮಾತನಾಡ್ತೇವೆ. ಯಾಕಂದರೆ ಈ ವಿವಾಹ ಸಾಮಾನ್ಯವಾದದ್ದಲ್ಲ. ಕರ್ದಮ ಮುನಿಗಳು ಮತ್ತು ದೇವಹೂತಿ ಬಂದು ಸ್ವಯಂಭುವ ಮನುವಿನ ಮಗಳು, ಪುತ್ರಿ. ಇವರಿಬ್ಬರು ಸಾಮಾನ್ಯರಲ್ಲ, ಭಗವಂತನ ಶ್ರೇಷ್ಠ ಭಕ್ತರು. ಅವರ ವಿವಾಹ ಯಾವ ರೀತಿ ಆಗತ್ತೆ, ಅದಾದ ನಂತರ ಆ ವಿವಾಹದಿಂದ ಅವರಿಗೆ ವಿಶೇಷವಾದ ಒಂದು ಸಂತಾನ ಪ್ರಾಪ್ತಿಯಾಗುತ್ತೆ. ಅದೇನದು? ಸಾಕ್ಷಾತ್ ಭಗವಂತನೇ ಕಪಿಲ ಮುನಿಯ ರೂಪದಲ್ಲಿ ಅವರ ಮಗನಾಗಿ ಹುಟ್ಟುತ್ತಾನೆ. ಹಾಗಾಗಿ ಇದು ಸಾಧಾರಣ ಅಲ್ಲ. ಈ ಅಧ್ಯಾಯದಲ್ಲಿ ಈ ಎಲ್ಲವನ್ನು ಕೂಡ ನಾವು ನೋಡ್ತೇವೆ. ಕರ್ದಮ ಮುನಿ ಮತ್ತು ದೇವಹೂತಿಯರ ವಿವಾಹ. ಮೊದಲನೇ ಶ್ಲೋಕದಲ್ಲಿ ಮೈತ್ರೇಯ ಋಷಿಗಳು ಹೇಳ್ತಾರೆ, ಚಕ್ರವರ್ತಿಯ ನಾನಾ ಬಗೆಯ ಗುಣಗಳ ಮತ್ತು ಕರ್ಮಗಳ ಶ್ರೇಷ್ಠತೆಯನ್ನು ಬಣ್ಣಿಸಿದ ಬಳಿಕ ಆ ಮುನಿಯು ಸುಮ್ಮನಾದನು. ಆಗ ಚಕ್ರವರ್ತಿಯು ಸಂಕೋಚದಿಂದ ಅವನಿಗೆ ಹೀಗೆ ಹೇಳಿದನು. ಈ ಹಿಂದಿನ ಅಧ್ಯಾಯದಲ್ಲಿ ನಾವು ಕರ್ದಮ ಮುನಿಗಳು ಸ್ವಯಂಭುವ ಮನುವನ್ನು ಉದ್ದೇಶಿಸಿ ಹಲವಾರು ಅವರನ್ನು ಸಾಕಷ್ಟು ಹೊಗಳ್ತಾರೆ. ಯಾಕಂದರೆ ಅವರು ಬಹಳ ಶ್ರೇಷ್ಠವಾದ ರಾಜರಾಗಿರ್ತಾರೆ, ಕ್ಷತ್ರಿಯರಾಗಿರ್ತಾರೆ. ಅವರನ್ನು ಹೊಗಳಿ ಕರ್ದಮ ಮುನಿಗಳು ಮಾತನಾಡ್ತಾರೆ. ಸ್ವಯಂಭುವ ಮನು ಅವನ ಮಗಳ ಜೊತೆ ಕರ್ದಮ ಮುನಿಗಳ ಆಶ್ರಮಕ್ಕೆ ಬಂದಿರ್ತಾರೆ. ಕರ್ದಮ ಮುನಿಗಳು ಅವ್ರನ್ನ ಹೊಗಳಿ ಅವ್ರನ್ನ ಬರಮಾಡ್ಕೊಳ್ತಾರೆ. ನಂತರದ ಶ್ಲೋಕದಲ್ಲಿ ನಾವು ನೋಡ್ತೇವೆ ಹೇಗೆ ಈಗ ಸ್ವಯಂಭುವ ಮನು ಕರ್ದಮ ಮುನಿಗಳನ್ನು ಉದ್ದೇಶಿಸಿ ಏನು ಹೇಳೋದು? ಬ್ರಹ್ಮ ಸೃಜತ್ ಸ್ವಮುಖತೋ ಯುಷ್ಮಾನ್ ಆತ್ಮಪರೀಪ್ಸಯ ಛಂದೋಮಯಸ್ತಪೋ ವಿದ್ಯಾ ಯೋಗಯುಕ್ತಾನ್ ಅಲಂಪಟಾನ್. ನೀವು ಬ್ರಾಹ್ಮಣರಿದ್ದೀರಿ, ನೀವು ಬ್ರಹ್ಮದೇವರ ವೇದಮೂರ್ತಿಯಾದ ಬ್ರಹ್ಮದೇವನು ಹೇಗೆ ವೈದಿಕ ಜ್ಞಾನವನ್ನು ವಿಸ್ತಾರ ಮಾಡಲಿಕ್ಕಾಗಿ ಬ್ರಾಹ್ಮಣರನ್ನು ಸೃಷ್ಟಿಸಿದ್ದಾನೆ. ಬ್ರಾಹ್ಮಣರು ತಪಸ್ಸು, ಜ್ಞಾನ ಮತ್ತು ಯೋಗ ಶಕ್ತಿಗಳನ್ನು ಪರಿಪೂರ್ಣವಾಗಿ ಪಡೆದಿರ್ತಾರೆ. ಅಲ್ಲದೆ ಎಲ್ಲ ಬಗೆಯ ಇಂದ್ರಿಯ ತುಷ್ಟಿಯ ಜೀವನವನ್ನು ನೀವು ತ್ಯಜಿಸಿದ್ದೀರಿ. ಈ ರೀತಿಯಾಗಿ ಸ್ವಯಂಭುವ ಮನು ಕರ್ದಮ ಮುನಿಗಳನ್ನು ಉದ್ದೇಶಿಸಿ ಹೇಳೋದು. ಇಲ್ಲಿ ನಾವು ಮುಖ್ಯವಾದ ಒಂದು ಅಂಶವನ್ನು ಗಮನಿಸಬೇಕು. ಸ್ವಯಂಭುವ ಮನು ಆತನು ಬಹಳ ಶ್ರೇಷ್ಠನು. ಮನು ಈ ಭೌತಿಕ ಜಗತ್ತಿನ ಸೃಷ್ಟಿ ಕಾರ್ಯದಲ್ಲಿ ಬ್ರಹ್ಮದೇವರಿಗೆ ಇವರೆಲ್ಲರೂ ಕೂಡ ಸಹಾಯ ಮಾಡ್ತಿದ್ದಾರೆ. ದೊಡ್ಡ ರಾಜ. ಕರ್ದಮ ಮುನಿಗಳು ಮಹಾನ್ ತಪಸ್ವಿಗಳು, ಬ್ರಾಹ್ಮಣರು. ಅವರ ತಪಸ್ಸಿನ ಶಕ್ತಿಯಿಂದ, ಅವರ ಭಕ್ತಿಯಿಂದ ವಿಶೇಷವಾಗಿ ಸಾಕ್ಷಾತ್ ಭಗವಂತನೇ ಅವರ ಮುಂದೆ ಪ್ರತ್ಯಕ್ಷ ಆಗಿರ್ತಾರೆ. ಹೀಗಿದ್ದಾಗ ನಾನು ಶ್ರೇಷ್ಠ, ನಾನು ಉತ್ತಮ, ಈ ರೀತಿಯ ಭಾವನೆ ಅವರಿಬ್ಬರಲ್ಲೂ ಇರಲಿಲ್ಲ. ಕರ್ದಮ ಮುನಿಗಳು ಸ್ವಯಂಭುವ ಮನುವನ್ನು ಉದ್ದೇಶಿಸಿ ನೀವು ಬಹಳ ಶ್ರೇಷ್ಠರಿದ್ದೀರಿ ಅಂತ ಹೇಳ್ತಿದ್ದಾನೆ. ಇಲ್ಲಿ ಸ್ವಯಂಭುವ ಮನು ಇಲ್ಲ ನೀವು ಬಹಳ ಶ್ರೇಷ್ಠ ಇದ್ದೀರಿ ಅಂತ. ಯಾಕೆಂದರೆ ಈ ಚರ್ಚೆ, ಈ ವಿಷಯ ಸಾಕಷ್ಟು ಬರುತ್ತೆ. ಬ್ರಾಹ್ಮಣರು ಶ್ರೇಷ್ಠರು ಅಥವಾ ಇನ್ಯಾರೋ ಇನ್ನೊಬ್ಬರು ಶ್ರೇಷ್ಠರು, ನಾನು ಶ್ರೇಷ್ಠ, ಇವರು ಶ್ರೇಷ್ಠ, ಈ ರೀತಿಯಲ್ಲ. ಇಲ್ಲಿ ನಿಜವಾದ ಬ್ರಾಹ್ಮಣನ ಲಕ್ಷಣವನ್ನು ಕೂಡ ಕೊಟ್ಟಿದ್ದಾರೆ. ಅವರು ತಪೋ ವಿದ್ಯಾ ಯೋಗಯುಕ್ತಾನ್ ಅಲಂಪಟಾನ್.
ಇವರು ನಿಜವಾದ ಬ್ರಾಹ್ಮಣರು. ಯಾರು? ಅವರು ಸಾಕಷ್ಟು ತಪಸ್ಸನ್ನು ಮಾಡಿರ್ತಾರೆ. ಆಸ್ಟೆರಿಟಿ, ವಾಲಂಟರಿಲಿ ಅಕ್ಸೆಪ್ಟಿಂಗ್ ಡಿಸ್ಟ್ರೆಸ್ ಆರ್ ಪೇನ್ಫುಲ್ ಕಂಡೀಷನ್ಸ್ ಫಾರ್ ಹೈಯರ್ ಕಾಸ್. ತಮ್ಮ ತಾವೇ ಸಾಕಷ್ಟು ಬಗೆಯ ಕಷ್ಟದ ಜೀವನವನ್ನು ಸ್ವೀಕಾರ ಮಾಡಿ, ಯಾಕೆ? ಉನ್ನತವಾದ ಆಧ್ಯಾತ್ಮಿಕ ಪ್ರಗತಿಯನ್ನು ಅವರು ಪಡೆಯಲಿಕ್ಕೆ ಎಲ್ಲ ಬಗೆಯ ಇಂದ್ರಿಯ ತುಷ್ಟಿಯ ಜೀವನವನ್ನು ಅವರು ತ್ಯಜಿಸಿರುತ್ತಾರೆ. ಅದಕ್ಕೆ ಬೇಕಾದಂತಹ ಎಲ್ಲ ಬಗೆಯ ಆಸ್ಟೆರಿಟಿ ತಪಸ್ಸನ್ನು ಅವರು ಸ್ವೀಕಾರ ಮಾಡಿರ್ತಾರೆ. ತಪ ಮತ್ತು ವಿದ್ಯೆ, ವೇದಶಾಸ್ತ್ರಗಳನ್ನು ಓದಿರ್ತಾರೆ. ಭಗವಂತನ ಬಗ್ಗೆ, ಆತ್ಮದ ಬಗ್ಗೆ ಸಂಪೂರ್ಣವಾದ ಜ್ಞಾನವನ್ನು ಅವರು ಪಡೆದಿರ್ತಾರೆ. ಮತ್ತು ಯೋಗಯುಕ್ತಾನ್ ಅಂದರೆ ಯೋಗಪೂರ್ಣರಾದ, ಅವರಿಗೆ ಕಲಿತಂಥ ವಿದ್ಯೆಯನ್ನು ಸಂಪೂರ್ಣವಾಗಿ ಅವರ ಜೀವನದಲ್ಲಿ ಅಳವಡಿಸಿರ್ತಾರೆ. ಮತ್ತು ಅಲಂಪಟಾನ್ ಅಂದರೆ ಇಂದ್ರಿಯ ತೃಪ್ತಿಗೆ ವಿಮುಖರಾದ, ಅವರು ಇಂದ್ರಿಯ ತೃಪ್ತಿಯ ಜೀವನವನ್ನು ನಡೆಸೋದಿಲ್ಲ. ಅವರು ಭಗವಂತನಿಗೆ ಸಂತೃಪ್ತಿಯನ್ನು ನೀಡಲಿಕ್ಕೆ ಬೇಕಾದಂತಹ ಎಲ್ಲ ಕಾರ್ಯದಲ್ಲಿ ತೊಡಗಿರುತ್ತಾರೆ. ಇವರು ನಿಜವಾದ ಬ್ರಾಹ್ಮಣರು. ಹೀಗೆ ಕರ್ದಮ ಮುನಿಗಳು, ಸ್ವಯಂಭುವಮನು ಕರ್ದಮ ಮುನಿಗಳನ್ನು ಉದ್ದೇಶಿಸಿ ಈ ಮಾತುಗಳನ್ನು ಹೇಳ್ತಿರೋದು. ಬ್ರಹ್ಮ ಸೃಜತ್ ಸ್ವಮುಖತೋ ಯುಷ್ಮಾನ್ ಆತ್ಮ ಪರೀಪ್ಸಯ ಛಂದೋಮಯಸ್ತಪೋ ವಿದ್ಯ ಯೋಗಯುಕ್ತಾನ್ ಅಲಂಪಟಾನ್. ನೋಡಿ, ನಾವು ಭಕ್ತರಾಗಿ ಈ ಮುಖ್ಯ ಒಂದು ಪಾಯಿಂಟ್ ಅಥವಾ ಅಂಶವನ್ನು ನಮ್ಮ ಜೀವನದಲ್ಲೂ ಅಳವಡಿಸ್ಕೊಳ್ಬೇಕು. ಬ್ರಾಹ್ಮಣನಿರಲಿ, ಕ್ಷತ್ರಿಯನಿರಲಿ, ಅದರಲ್ಲೂ ವಿಶೇಷವಾಗಿ ಭಗವಂತನ ಭಕ್ತನಾದವನು ವಿನಮ್ರನಾಗಿರಬೇಕು. ತಾನು ಶ್ರೇಷ್ಠ, ನಾನೇ ಎಲ್ಲರಿಗಿಂತ ಮಿಗಿಲಾದವ ಅಥವಾ ಉತ್ತಮನು, ಈ ಭಾವನೆ ಸರ್ವಥಾ ಭಕ್ತನ ಲಕ್ಷಣ ಅಲ್ಲವೇ ಅಲ್ಲ. ಯಾವಾಗಲೂ ಕೂಡ ಒಬ್ಬ ಭಕ್ತನು ವಿನಮ್ರನಾಗಿರ್ತಾನೆ. ತೃಣಾದಪಿ ಸುನೀಚೇನ, ನನ್ನ ಸ್ಥಾನ ಏನು, ಒಂದು ಹುಲ್ಲು ಕಡ್ಡಿಗಿಂತ ಕಡೆ. ನನಗೆ ಜೀವನದಲ್ಲಿ ಯಾವುದೇ ಕಷ್ಟದ ಪರಿಸ್ಥಿತಿ ಬರಲಿ, ಅದನ್ನು ಒಂದು ವೃಕ್ಷದ ರೀತಿ, ಮರದ ರೀತಿ ಸಹಿಸ್ಕೊಳ್ತಾನೆ. ನನ್ನ ಹಿಂದಿನ ಕರ್ಮಕ್ಕೆ ಅನುಸಾರವಾಗಿ ಎಷ್ಟೋ ಕಷ್ಟವನ್ನು ಅನುಭವಿಸಬೇಕಾಗಿತ್ತು. ಭಗವಂತನ ಅನುಗ್ರಹದಿಂದ ಅದು ಕಡಿಮೆಯಾಗಿ ಸ್ವಲ್ಪವಷ್ಟೇ ನನಗೆ ಈಗ ಬರ್ತಾ ಇದೆ. ಈ ರೀತಿ ಆತ ವಿಚಾರ ಮಾಡ್ತಾನೆ. ಅಮಾನಿನ ಮಾನದೇನ, ತನಗೆ ಯಾವುದೇ ರೀತಿಯ ಮಾನ ಮನ್ನಣೆಗಳನ್ನು ಆತ ಅಪೇಕ್ಷಿಸೋದಿಲ್ಲ. ಆದರೆ ಇತರರಿಗೆ, ಎಲ್ಲರಲ್ಲೂ ಕೂಡ ಭಗವಂತ ಪರಮಾತ್ಮನಾಗಿ ನೆಲೆಸಿದ್ದಾನೆ. ಅವರಿಗೆ ಸಿಗಬೇಕಾದಂತಹ ಗೌರವವನ್ನು ಆತ ಕೊಡಲಿಕ್ಕೆ ಸಿದ್ಧನಾಗಿರ್ತಾನೆ. ಈ ರೀತಿಯಾಗಿ ಕೀರ್ತನೀಯ ಸದಾ ಹರಿ, ಯಾವಾಗಲೂ ಭಗವಂತನ ನಾಮವನ್ನು ಹೇಳೋದ್ರಲ್ಲೇ ಆತ ಮಗ್ನನಾಗಿರ್ತಾನೆ. ಇಲ್ಲಿ ರಾಧೆ 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 ಗೋವಿಂದ